ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನದ ದೇವರ ವಾಕ್ಯ ಮತ್ತಾಯ ಬರೆದ ಸ್ವಾರ್ಥ ಗ್ರಂಥ 5ನೇ ಅಧ್ಯಾಯ 43, 44, 45 ವಾಕ್ಯಗಳು. ನಿನ್ನ ನೆರೆಯವನನ್ನು ಪ್ರೀತಿಸಿ ನಿನ್ನ ವೈರಿಯನ್ನು ಅಗೆ ಮಾಡಬೇಕೆಂದು ಹೇಳಿಯದೆ ಎಂಬುದಾಗಿ ಕೇಳಿದ್ದೀರಷ್ಟೇ. ಆದರೆ ನಾನು ನಿಮಗೆ ಹೇಳುವುದೇನೆಂದರೆ, ನಿಮ್ಮ ವೈರಿಗಳನ್ನು ಪ್ರೀತಿಸಿರಿ, ನಿಮ್ಮನ್ನು ಹಿಂಸೆಪಡಿಸುವುದಕ್ಕೋಸ್ಕರ ದೇವರನ್ನು ಪ್ರಾರ್ಥಿಸಿರಿ. ಹೀಗೆ ಮಾಡಿದರೆ ನೀವು ಪರಲೋಕದಲ್ಲಿರುವ ನಿಮ್ಮ ತಂದೆಗೆ ಮಕ್ಕಳಾಗಿವಿರಿ. ಆತನು ಕೆಟ್ಟವರ ಮೇಲೆಯೂ ಒಳ್ಳೆಯವರ ಮೇಲೆಯೂ ತನ್ನ ಸೂರ್ಯನು ಮೂಡುವಂತೆ ಮಾಡುತ್ತಾನೆ. ನೀತಿವಂತರ ಮೇಲೆಯೂ ಅನೀತಿವಂತರ ಮೇಲೆಯೂ ಮಳೆ ಸುರಿಸುತ್ತಾನೆ. ಹೌದು ಪ್ರಿಯ ದೇವರ ಮಕ್ಕಳೇ, ಇವತ್ತಿನ ದೇವರ ವಾಕ್ಯದಲ್ಲಿ ನಾವು ಗಮನಿಸುತ್ತಿದ್ದೇವೆ. ಇಲ್ಲಿ ದೇವರಾತ್ಮನು ನಮ್ಮಟ್ಟು ಹೇಳ್ತಿದ್ದಾನೆ, ನಿನ್ನ ನೆರೆಯವನನ್ನು ಪ್ರೀತಿಸಿ ನಿನ್ನ ವೈರಿಗಳನ್ನು ಅಗ ಮಾಡಬೇಕೆಂಬುದಾಗಿ ಹೇಳಿಯದೆ ಎಂಬುದಾಗಿ ಕೇಳಿದ್ದೀರಷ್ಟೇ. ಆದರೆ ನಾನು ನಿಮಗೆ ಹೇಳುವುದು ಏನೆಂದರೆ, ನಿಮ್ಮ ವೈರಿಗಳನ್ನು ಪ್ರೀತಿಸಿರಿ, ನಿಮ್ಮನ್ನು ಹಿಂಸೆಪಡಿಸೋದಕ್ಕೋಸ್ಕರ ದೇವರನ್ನ ಪ್ರಾರ್ಥಿಸ್ರಿ. ಪ್ರಿಯರೇ, ನಮ್ಮ ಜೀವಿತದಲ್ಲಿ ನಮ್ಮ ನೆರೆಯವರನ್ನ ಮೊದಲನೇದಾಗಿ ನೋಡ್ರಿ, ನಮ್ಮ ನೆರೆಯವರನ್ನ ಪ್ರೀತಿಸಬೇಕು. ನಮ್ಮ ನೆರೆಯವರು ಅವ್ರು ಯಾರೇ ಆಗಿರ್ಬೋದು, ನಮ್ಮ ಅಕ್ಕಪಕ್ಕದಲ್ಲಿ ಒಂದು ವೇಳೆ ಆತನು ಕ್ರೈಸ್ತನಾಗಿರ್ಬೋದು, ಆತನು ಮುಸ್ಲಿಂ ಆಗಿರ್ಬೋದು, ಆತನು ಹಿಂದೂ ಆಗಿರ್ಬೋದು, ಆತನು ವೈದ್ಯನಾಗಿರ್ಬೋದು, ಅಥವಾ ಆತನು ಯಾವುದೇ ಒಂದು ಜನಾಂಗಕ್ಕೆ ಸೇರಿದವನಾಗಿರ್ಬೋದು, ಯಾವುದೇ ಜಾತಿಗೆ ಸೇರಿದವನಾಗಿರ್ಬೋದು, ಅವನು ರೌಡಿ ಆಗಿರ್ಬೋದು, ಒಂದು ವೇಳೆ ಅವನು ನಿಮ್ಮ ಕುಟುಂಬವನ್ನ ಒಂದು ವೇಳೆ ಹಿಂಸೆಪಡಿಸಿದವರಾಗಿರ್ಬೋದು, ಯಾರೇ ಆಗಿರ್ಲಿ, ಮೊದಲನೇದಾಗಿ ನೀವು ಮಾಡಬೇಕಾದ ಕಾರ್ಯ ಏನಂದ್ರೆ, ನಿಮ್ಮ ನೆರೆಯವರನ್ನ ಪ್ರೀತಿಸ್ಬೇಕು. ನಿಮ್ಮ ನೆರೆಯವರು ಅವ್ರು ಯಾರೇ ಆಗಿರ್ಬೋದು ಪ್ರಿಯರೇ, ಅವ್ರನ್ನ ಪ್ರೀತಿಸ್ಬೇಕು. ಎರಡನೇದಾಗಿ ನಾವು ಮಾಡಬೇಕಾದದ್ದು ಏನಂದ್ರೆ, ಪ್ರೀತಿಸಿ ನಿನ್ನ ವೈರಿಗಳನ್ನು ಅಗೆ ಮಾಡಬೇಕೆಂಬುದಾಗಿ ಲೋಕದಲ್ಲಿ ಹೇಳಿದ್ದಾರೆ. ಈ ಲೋಕದಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ನಿಮ್ಮ ವೈರಿಗಳನ್ನ ದೂರ ಇಡ್ರಿ, ನಿಮ್ಮ ವೈರಿಗಳನ್ನು ಕಂಡಾಗ ದೂರವಾಗಿರ್ರಿ ಎಂಬುದಾಗಿ ಈ ಲೋಕದಲ್ಲಿ ಅಥವಾ ನಮ್ಮ ಲೋಕದಲ್ಲಿರುವಂತ ಜನರು ಹೇಳೋದನ್ನ ನಾವು ಕೇಳಿದ್ದೇವೆ. ಆದ್ರೆ ಯೇಸು ಕ್ರಿಸ್ತನ ಹೇಳ್ತಿರೋದು ಒಂದು ಮಾತು ನೋಡ್ರಿ, ಯೇಸು ಸ್ವಾಮಿ ಹೇಳ್ತಿರುವಂತ ಒಂದು ಮಾತನ್ನು ಸರಿಯಾಗಿ ಗಮನಿಸೋದಾದ್ರೆ ಪ್ರಿಯರೇ, ಆದ್ರೆ ನಾನು ನಿಮಗೆ ಹೇಳುವುದೇನೆಂದ್ರೆ, ನಿಮ್ಮ ವೈರಿಗಳನ್ನು ಪ್ರೀತಿಸ್ರಿ. ನಿಮಗೆ ವೈರಿಗಳಂತ ಹೇಳಿ ಯಾರಿದ್ದಾರಲ್ಲ, ನಿಮಗೆ ವಿರುದ್ಧವಾಗಿ ಅವರು ಮಾಟ ಮಂತ್ರ ಮಾಡಿರ್ಬೋದು, ಒಂದು ವೇಳೆ ನಿಮ್ಮ ವಿರುದ್ಧವಾಗಿ ಮಾತನಾಡಿರ್ಬೋದು, ನಿಮ್ಮ ಮೇಲೆ ಜಗಳಕ್ಕೆ ಬಂದಿರಬಹುದು, ನಿಮ್ಮನ್ನ ಕಂಡ್ರೆ ಅವ್ರಿಗೆ ಆಗದೆ ಇರುವಂತ ಕಾರ್ಯಗಳಿರಬಹುದು, ನಿಮ್ಮ ನಂಬರ್ನ ಬ್ಲಾಕ್ ಮಾಡಿರಾಗಿರ್ಬೋದು, ಅಥವಾ ನಿಮ್ಮನ್ನ ಯಾರೇ ಆಗಿರ್ಬೋದು ಪ್ರಿಯರೇ, ನಿಮ್ಮನ್ನ ನಿಂದಿಸಿದವರಾಗಿರ್ಬೋದು, ನಿಮಗೆ ಮೋಸ ಮಾಡಿದವರಾಗಿರ್ಬೋದು, ನಿಮ್ಮನ್ನು ನೋಯಿಸಿದವರಾಗಿರ್ಬೋದು, ನಿಮಗೆ ನಂಬಿಕೆ ದ್ರೋಹ ಮಾಡಿದವರಾಗಿರ್ಬೋದು, ಅವ್ರು ಯಾರೇ ಆಗಿರ್ಲಿ ಪ್ರಿಯ ದೇವ್ರ ಮಕ್ಕಳೇ, ಅಂಥವ್ರನ್ನ ನೀವೇನ್ ಮಾಡ್ಬೇಕಂತೆ, ಪ್ರೀತಿಸಬೇಕಂತೆ. ನಿಮ್ಮ ವೈರಿಗಳನ್ನ ನೀವು ಪ್ರೀತಿಸಬೇಕು. ಅಂದ್ರೆ ಅದರ ಅರ್ಥ ಏನಂದ್ರೆ, ನಿಮಗೆ ಈ ಲೋಕದಲ್ಲಿ ಯಾರು ವೈರಿಗಳಾಗಿರಬಾರದು, ಎಲ್ಲರೂ ಸ್ನೇಹಿತರಾಗಿರಬೇಕೆಂಬುದಾಗಿ ಕರ್ತನು ಸ್ಪಷ್ಟವಾಗಿ ನಮ್ಮೊಟ್ಟಿಗೆ ಹೇಳ್ತಿದ್ದಾನೆ. ಎರಡನೇದಾಗಿ, ನಿಮ್ಮನ್ನ ಹಿಂಸೆ ಪಡಿಸುವವರಿಗೋಸ್ಕರ ದೇವರನ್ನ ಪ್ರಾರ್ಥಿಸ್ರಿ. ನಮ್ಮನ್ನ ಹಿಂಸೆ ಪಡಿಸಿದವರು ನೋಡ್ರಿ ಪ್ರಿಯ ದೇವ್ರ ಮಕ್ಕಳೇ, ನಮ್ಮನ್ನ ಯಾರು ಹಿಂಸೆ ಪಡಿಸ್ತಾರೆ ಅಂದ್ರೆ, ಕ್ರೈಸ್ತ ವಿರೋಧಿಗಳು ನಮ್ಮನ್ನು ಹಿಂಸೆ ಪಡಿಸುತ್ತಾರೆ. ಕೆಲವು ಜನಾಂಗಗಳು ನಮಗೆ ವಿರುದ್ಧವಾಗಿ ಎದ್ದೊಳು ಬರ್ತಾರೆ, ಸಭೆಗಳ ಮೇಲೆ ದಾಳಿಯನ್ನ ಮಾಡುತ್ತಾರೆ. ಇಂಥವ್ರನ್ನ ನಾವೇನ್ ಮಾಡ್ಬೇಕಂದ್ರೆ, ಅವ್ರು ಮಾಡೋ ರೀತಿಯಲ್ಲಿ ನಾವು ಮಾಡಬಾರ್ದು. ಅವರಿಗೆ ನಮಗೆ ಏನ್ ವ್ಯತ್ಯಾಸ ಇದೆ, ಅವ್ರು ಮಾಡ್ದಂಗೆ ನಾವು ಮಾಡಿದ್ರೆ. ಇವತ್ತಿನ ದಿನಗಳಲ್ಲಿ ಅನೇಕ ಸಂಘಟನೆಗಳು ನಮ್ಮ ಕ್ರೈಸ್ತರು ಕಟ್ಟಿಕೊಂಡು ಏನ್ ಮಾಡ್ತದಂದ್ರೆ, ನಮ್ಮ ಇಷ್ಟ ಬಂದ ಹಾಗೆ ಅವ್ರು ಮಾಡ್ದ ಹಾಗೆ ನಾವು ಮಾಡ್ತಾ ಇದ್ದೇವೆ. ಅದಕ್ಕೆ ಇವತ್ತು ಅನೇಕರು ಕ್ರೈಸ್ತರಾಗಿ ಬರ್ತಾ ಇಲ್ಲ, ಅನೇಕರು ಕ್ರೈಸ್ತರ ಒಳಗಡೆ ಬರ್ತಾ ಇಲ್ಲ. ಯಾಕೆಂದ್ರೆ ಕ್ರೈಸ್ತರಲ್ಲಿಯೂ ಕೂಡ ರೌಡಿಸಮ್ ಇದೆ, ಕ್ರೈಸ್ತರಲ್ಲೂ ಹೊಡಿತಾರೆ, ಕ್ರೈಸ್ತರು ಪ್ರೀತಿಸೋದಿಲ್ಲ, ಕ್ರೈಸ್ತರು ಕ್ಷಮಿಸೋದಿಲ್ಲ ಎಂಬುದಾಗಿ ಅನೇಕರು ಮಾತನಾಡ್ತಾರೆ. ಅದಕ್ಕೆ ದೇವರ ಆತ್ಮನ ಸ್ಪಷ್ಟವಾಗಿ ಹೇಳ್ತಿದ್ದಾನೆ, ನಿಮ್ಮನ್ನ ಹಿಂಸೆ ಪಡಿಸುವವರಿಗೋಸ್ಕರ ದೇವರನ್ನ ಪ್ರಾರ್ಥಿಸ್ರಿ. ನಾವು ಮಾಡ್ಬೇಕಾಗಿರೋದು ಇಷ್ಟೇ ಪ್ರಿಯರೇ, ನಾವು ಯಾವುದೇ ಪೊಲೀಸ್ ಸ್ಟೇಷನ್ಗೆ ಹೋಗಬಾರ್ದು, ಯಾವುದೇ ಸಂಘಟನೆಗಳಿಗೆ ಹೋಗಬಾರ್ದು, ಯಾವುದೇ ಒಂದು ಸಂಘಟನೆಗಳಲ್ಲಿ ನಾವು ಹೋಗಿ ಅದರ ಮೇಲೆ ನಾವು ದೂರುಗಳನ್ನ ಸಲ್ಲಿಸಬಾರ್ದು. ಅದರ ಬದಲಾಗಿ ನಾವೇನ್ ಮಾಡ್ಬೇಕಂದ್ರೆ, ಅವರಿಗೋಸ್ಕರ ನಾವು ಉಪವಾಸವಿದ್ದು ಅಥವಾ ಕಣ್ಣೀರು ಹಾಕಿ ನಮ್ಮ ಮನಸ್ಸು ಹೊಡೆದು ಅವರಿಗೋಸ್ಕರ ನಾವು ಪ್ರಾರ್ಥಿಸಬೇಕು. ಯಾರಿಗೋಸ್ಕರ? ನಮ್ಮನ್ನ ಹಿಂಸೆ ಪಡಿಸಿದವರಿಗೋಸ್ಕರ. ನಮ್ಮನ್ನ ಹಿಂಸೆ ಯಾರೆಲ್ಲ ಮಾಡ್ತಾರಲ್ಲ ಅಂತವರಿಗೋಸ್ಕರ ನಾವು ಪ್ರಾರ್ಥನೆ ಮಾಡಬೇಕು. ಯಾರನ್ನ ಪ್ರಾರ್ಥನೆ ಮಾಡಬೇಕು? ದೇವರನ್ನ ಪ್ರಾರ್ಥನೆ ಮಾಡಬೇಕು. ಹೀಗೆ ಮಾಡಿದರೆ ನೀವು ಪರಲೋಕದಲ್ಲಿರುವ ನಿಮ್ಮ ತಂದೆಗೆ ಮಕ್ಕಳಾಗಿರುವರು. ಪರಲೋಕದಲ್ಲಿರುವಂತಹ ನಮ್ಮ ತಂದೆ ಯಾರು? ಯೇಸು ಕ್ರಿಸ್ತನಾಗಿದ್ದಾರೆ. ಈ ರೀತಿಯಲ್ಲಿ ಮಾಡೋದ್ರಿಂದ ಆತನಿಗೆ ನಾವು ಮಕ್ಕಳಾಗಿರ್ತೇವಂತೆ. ಪ್ರಿಯರ ಮಕ್ಕಳೇ, ನೋಡ್ರಿ 45ನೇ ವಾಕ್ಯದಲ್ಲಿ ಆತನು ಸ್ಪಷ್ಟವಾಗಿ ಹೇಳ್ತಿದ್ದಾನೆ, ಆತನು ಕೆಟ್ಟವರ ಮೇಲೆಯೂ ಒಳ್ಳೆಯವರ ಮೇಲೆಯೂ ಸೂರ್ಯನನ್ನು ಉದಯುವಂತೆ ಮಾಡುವನು, ಸೂರ್ಯನ ಮೂಡುವಂತೆ ಮಾಡ್ತಾನೆ. ನೋಡ್ರಿ, ಒಳ್ಳೆಯವರಾಗಿರ್ಬೋದು ಕೆಟ್ಟವರಾಗಿರ್ಬೋದು, ಅವ್ರ ಮೇಲೆ ಸೂರ್ಯ ಬರ್ತಾನ ಇಲ್ವೋ, ಹಾಗೆ ದೇವರು ಒಳ್ಳೆಯವ್ರನ್ನು ಪ್ರೀತಿಸ್ತಾನೆ, ಕೆಟ್ಟವ್ರನ್ನು ಪ್ರೀತಿಸ್ತಾನೆ, ಎಲ್ಲರನ್ನೂ ಪ್ರೀತಿಸ್ತಾನೆ. ದೇವರ ಹಾಗೆ ನಾನು ನೀನು ಪ್ರೀತಿಸಬೇಕು, ದೇವರ ಹಾಗೆ ನಾನು ನೀನು ಇರಬೇಕು. ನೀತಿವಂತರ ಮೇಲೆಯೂ ಅನೀತಿವಂತರ ಮೇಲೆಯೂ ಮಳೆ ಸುರಿಸುತ್ತಾನೆ. ದೇವರ ಮಕ್ಕಳೇ, ನೀತಿವಂತರಾಗಿರ್ಬೋದು, ಅವರು ಅನೀತಿವಂತರಾಗಿರ್ಬೋದು, ಪಾಪಿಗಳಾಗಿರಬಹುದು, ಅವರು ಪರಿಶುದ್ಧರಾಗಿರ್ಬೋದು, ಯಾರೇ ಆಗಿದ್ರು ಕೂಡ ದೇವರು ಅವರ ಮೇಲೆ ಕೂಡ ಮಳೆ ಸುರಿಸುವಂತೆ ಮಾಡ್ತಾನೆ. ಮಳೆ ಬರುವಾಗ
ಮಳೆ ಬರುವಾಗ ಮಳೆಗೆ ಏನಾದ್ರೂ ಗೊತ್ತಾಗ್ತದ? ಮಳೆಯು ಇವ್ರು ಒಳ್ಳೆಯವರು, ಇವ್ರು ಕೆಟ್ಟವರು, ಇವ್ರ ಮೇಲೆ ಮಳೆ ಹನಿ ಬೀಳೋದಿಲ್ಲ, ಇವ್ರ ಮೇಲೆ ನಾನು ಮಳೆ ಹನಿ ಬರೋದಿಲ್ಲ, ಇವ್ರು ಕೆಡುಕರು, ಇವ್ರು ಗುಂಡ, ಇವ್ರು ಪೂಂಡ, ಇವರು ಅಂತವ್ರು ಇಂಥವ್ರು ಅಂತ ಹೇಳಿ ಮಳೆ ಹನಿ ಅವ್ರ ಮೇಲೆ ಮಾತ್ರ ಬೀಳದೇ ಇರ್ತದ? ಇಲ್ಲ ಪ್ರಿಯದವ್ರ ಮಕ್ಳು, ಅವರ ಮೇಲೆ ಕೂಡ ಮಳೆ ಹನಿ ಬೀಳ್ತದೆ. ಯಾರು ಹಿಂಸೆ ಪಡಿಸ್ತಾರೋ, ಯಾರು ದ್ರೋಹ ಮಾಡ್ತಾರೋ, ಯಾರು ನಂಬಿಕೆ ದ್ರೋಹ ಮಾಡ್ತಾರೋ, ಯಾರು ಪಾಪ ಮಾಡ್ತಾರೋ, ಯಾರು ದೇವ್ರ ವಿರುದ್ಧವಾಗಿ ನಡೆದುಕೊಳ್ತಾರೋ, ಯಾರು ಕೊಲೆಗಾರರೋ, ಯಾರು ಅತ್ಯಾಚಾರರೋ, ಯಾರು ಏನಂತ ಹೇಳ್ತಾರಂದ್ರೆ ಕಳ್ಳತನ ಮಾಡುವವರಾಗಿರ್ಬೋದು, ಅಥವಾ ನಕ್ಸಲೈಟ್ಸ್ ಅಂದ್ರೆ ಈ ಲೋಕದಲ್ಲಿರುವಂತಹ ಪ್ರಿಯದವ್ರ ಮಕ್ಕಳ ನಕ್ಸಲೈಟ್ಸ್ ಎಂಬುದಾಗಿ ನಾವು ನೋಡೋದಾದ್ರೆ ಅನೇಕ ರೀತಿಯಾದಂತಹ ವೈರಿಗಳಿದ್ದಾರೆ ಈ ಲೋಕದಲ್ಲಿ. ಅಂಥವರ ಮೇಲೆ ಕೂಡ ದೇವರು ಏನ್ ಮಾಡ್ತಾನೆ ಅಂತ ಮಳೆ ಸುರಿಸುವಂತೆ ಮಾಡ್ತಾನೆ ಪ್ರಿಯರೇ. ಅಂದ್ರೆ ಉಗ್ರಗಾಮಿಗಳೆಂಬುದಾಗಿ ನಾವು ಹೇಳ್ಬೋದು. ಉಗ್ರಗಾಮಿಗಳ ಮೇಲೆಯೂ ಕೂಡ ದೇವರು ಪ್ರೀತಿಯನ್ನು ತೋರಿಸ್ತಾನೆ. ಅವ್ರು ಮಾಡುವಂತ ಪಾಪವನ್ನ ದೇವರು ದ್ವೇಷಿಸ್ತಾನೆ ಹೊರತು ಪಾಪಿಗಳನ್ನ ದೇವರು ಪ್ರೀತಿಸ್ತಾನೆ, ಪಾಪವನ್ನ ದೇವರು ದ್ವೇಷಿಸ್ತಾನೆ. ಹಾಗೆ ನಾವು ಕೂಡ ಕೆಟ್ಟವ್ರನ್ನ ನೋಡಿ ಹುರ್ಕೊಳ್ಬಾರ್ದು. ಕೆಟ್ಟವ್ರನ್ನ ನೋಡಿ ನಾವು ಉರಿದುಕೊಂಡು ಅಯ್ಯೋ ಇವ್ರು ಏನಪ್ಪ ಇಷ್ಟೊಂದು ಕೆಟ್ಟವರಾಗಿದ್ದಾರೆ, ಇವ್ರು ಏನಪ್ಪ ಇಷ್ಟೊಂದು ತಪ್ಪಾಗಿದ್ದಾರೆ, ಇವ್ರು ಏನಪ್ಪ ಈ ರೀತಿ ಮಾಡ್ತಾರೆ, ಇವ್ರು ಯಾಕಪ್ಪ ಈ ರೀತಿ ನೋಯಿಸ್ತಾರೆ ಎಂಬುದಾಗಿ ನಾವು ಕೊರಗದ ಬಿಟ್ಬಿಟ್ಟು ಅವರ ಪರವಾಗಿ ನಾವು ನಿಂತು ಏನ್ ಮಾಡ್ಬೇಕಂದ್ರೆ ದೇವರ ಸಮ್ಮುಖದಲ್ಲಿ, ದೇವರ ಸಾನ್ನಿಧ್ಯದಲ್ಲಿ ಪ್ರಾರ್ಥನೆ ಮಾಡುವವರಾಗಿರಬೇಕು. ಯಾವಾಗಲೂ ಕೂಡ ನಾವು ಪ್ರಾರ್ಥನೆ ಮಾಡುವವರಾಗಿರಬೇಕು. ಯಾಕೆಂದ್ರೆ ದೇವರ ವಾಕ್ಯದಲ್ಲಿ ಸ್ಪಷ್ಟವಾಗಿ ನೋಡ್ತದೆ, ನಿನ್ನ ನೆರೆಯವನ್ನ ಪ್ರೀತಿಸು, ನಿನ್ನ ವೈರಿಗಳನ್ನ ಅಗೆ ಮಾಡಬೇಕು ಎಂದು ಹೇಳಿಯದೆ, ಆದರೆ ನಾನು ನಿಮಗೆ ಹೇಳೋದೇನೆಂದ್ರೆ ನಿಮ್ಮ ವೈರಿಗಳನ್ನು ಪ್ರೀತಿಸ್ರೆ, ನಿಮ್ಮ ಹಿಂಸಿಸಿದವರಿಗೋಸ್ಕರ ದೇವರನ್ನು ಪ್ರಾರ್ಥಿಸ್ರೆ. ಹೀಗೆ ಮಾಡಿದ್ರೆ ನೀವು ಪರಲೋಕ ರಾಜ್ಯದಲ್ಲಿ ತಂದೆಯ ಮಕ್ಕಳಾಗಿರುವಿರಿ. ಆತನು ಕೆಟ್ಟವರ ಮೇಲೆ ಒಳ್ಳೆಯವರ ಮೇಲೆ ತನ್ನ ಸೂರ್ಯನ ಉದಯುವಂತೆ ಮಾಡುತ್ತಾನೆ, ನೀತಿವಂತರ ಮೇಲೆ ಅನೀತಿವಂತರ ಮೇಲೆಯೂ ಮಳೆಯನ್ನು ಸುರಿಸ್ತಾನೆ ಎಂಬುದಾಗಿ ಪ್ರಿಯದೇವರ ಮಕ್ಕಳೇ, ನಮ್ಮ ವಾಕ್ಯದಲ್ಲಿ ಇವತ್ತಿನ ದಿನದ ವಾಕ್ಯದಲ್ಲಿ ದೇವರು ನಮ್ಮೊಟ್ಟಿಗೆ ಮಾತನಾಡಿದ್ದಾನೆ. ಈ ವಾಕ್ಯದ ಮುಖ ಕೇಳುತ್ತಿರುವಂತ ನಿಮ್ಮೆಲ್ಲರನ್ನ ನಾನು ಮನವಿ ಮಾಡ್ಕೊಳ್ಳೋದೇನೆಂದ್ರೆ, ಯಾರ ಮೇಲೆ ವೈರತ್ವ ಬೆಳೆಸ್ಕೊಳ್ಬೇಡ್ರಿ, ಯಾರ ಮೇಲೆ ದ್ವೇಷನ ಇಟ್ಕೋಬೇಡ್ರಿ, ಯಾರ ಮೇಲೆ ಕೋಪ ಮಾಡ್ಕೋಬೇಡ್ರಿ. ಎಷ್ಟೇ ಕೋಪ ಇದ್ರು ಸರಿ, ಎಷ್ಟೇ ಅವ್ರು ದೊಡ್ಡ ಪಾಪ ಮಾಡಿರ್ಲಿ, ಚಿಕ್ಕದಾಗಿ ಮಾಡಿರ್ಬೋದು, ನಿಮ್ಮನ್ನು ದೊಡ್ಡದಾಗಿ ನೋಯಿಸ್ತಿರ್ಲಿ, ಚಿಕ್ಕದಾಗಿ ನೋಯಿಸ್ತಿರ್ಲಿ, ಒಂದೇ ಒಂದು ಕ್ಷಣ ನಿಮ್ಮನ್ನೇ ತಗ್ಗಿಸಿಕೊಂಡು ನೀವೇನ್ ಮಾಡ್ರಿ, ಕ್ಷಮೆ ಕೇಳ್ಬಿಡ್ರಿ. ನೀವು ದೇವರ ಪ್ರೀತಿನ ತೋರಿಸ್ರಿ. ನೀವು ತೋರಿಸುವಂತ ದೇವರ ಪ್ರೀತಿ ನಿಮಿತ್ತವಾಗಿ ಅವರಿಗೆ ನಾಚಿಕೆ ಆಗ್ಬೇಕು. ಅವರಿಗೆ ಏನಾಗ್ಬೇಕಂದ್ರೆ ಇಂಥ ಒಂದು ಹುಡುಗಿಯನ್ನ, ಇಂಥ ಒಂದು ಹುಡುಗನ್ನ, ಇಂಥ ಒಂದು ವ್ಯಕ್ತಿಯನ್ನ, ಇಂಥ ಒಂದು ಸ್ತ್ರೀಯನ್ನ, ಇಂಥ ಒಂದು ಪುರುಷನನ್ನು ಕಳ್ಕೊಂಡಲ್ಲ ಎಂಬುದಾಗಿ ಅವರಿಗೆ ಬೇಸರ ಉಂಟಾಗಬೇಕು, ಅವರ ಮನಸ್ಸಿಗೆ ನೋವು ಉಂಟಾಗಬೇಕು. ಆ ರೀತಿಯಲ್ಲಿ ನಿಮ್ಮ ಪ್ರೀತಿಯು ಯಥಾರ್ಥವಾಗಿರಲಿ, ನಿಮ್ಮ ಪ್ರೀತಿಯು ನಿಷ್ಕಪಟವಾಗಿರಲಿ ಪ್ರಿಯದೇವರ ಮಕ್ಕಳೇ. ಈ ವಾಕ್ಯದೊಟ್ಟಿಗೆ ದೇವರು ತಾನೇ ನಿಮ್ಮೆಲ್ಲರನ್ನು ಕೂಡ ಆಶೀರ್ವಾದ ಮಾಡಲಿ. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸೋಣ. ಸರ್ವಶಕ್ತನು ಮಹಾಪರಿಶುದ್ಧನೂ ಆದ ತಂದೆಯಾದ ದೇವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ಸ್ವಾಮಿ, ಇವತ್ತಿನ ದಿನದಲ್ಲಿ ಸ್ವಾಮಿ ಈ ಒಂದು ವಾಕ್ಯದ ಮುಖಾಂತರ ನಮ್ಮೊಟ್ಟಿಗೆ ಮಾತನಾಡದ ನಿನ್ನ ಮಹಾ ಕೃಪೆಗಾಗಿ ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ ದೇವರೇ. ಅದು ಮತ್ತಾಯ ಬರೆದ ಸ್ವಾರ್ಥ ಗ್ರಂಥದಲ್ಲಿ ಕರ್ತನೆ 5ನೇ ಅಧ್ಯಾಯ 43ರಿಂದ 45ನೇ ವಾಕ್ಯದೊಟ್ಟಿಗೆ ಸ್ವಾಮಿ ನಮ್ಮೊಟ್ಟಿಗೆ ದೇವರೇ ವಿಶೇಷವಾಗಿ ಕರ್ತನೆ 5 ವಿಧದಲ್ಲಿ ನಮ್ಮೊಟ್ಟಿಗೆ ಮಾತನಾಡಿದ ಕೃಪೆಗಾಗಿ ಸ್ತೋತ್ರ. ಮೊದಲನೇದಾಗಿ ಸ್ವಾಮಿ ನಿಮ್ಮ ನೆರೆಯವರನ್ನ ಪ್ರೀತಿಸಬೇಕು. ಎರಡನೇದಾಗಿ ದೇವರೇ ನಮ್ಮನ್ನು ಹಿಂಸೆ ಪಡಿಸಿದವರಿಗೋಸ್ಕರ ನಾವು ಪ್ರಾರ್ಥನೆ ಮಾಡಬೇಕು. ಮೂರನೇದಾಗಿ ದೇವರೇ ನಾವು ಕೆಟ್ಟವರು ಒಳ್ಳೆಯವರು ಎಲ್ಲರನ್ನು ಒಂದೇ ರೀತಿಯಲ್ಲಿ ಪ್ರೀತಿಸಬೇಕು. ನಾಲ್ಕನೇದಾಗಿ ಸ್ವಾಮಿ ನಮ್ಮನ್ನು ಹಿಂಸೆ ಪಡಿಸಿದವರಿಗೋಸ್ಕರ ನಾವು ಪ್ರಾರ್ಥನೆ ಮಾಡಬೇಕು. ಐದನೇದಾಗಿ ದೇವರೇ ನೀತಿವಂತರು ಅನೀತಿವಂತರು ಪಾಪಿಗಳು ಕೆಟ್ಟವರು ಕೆಡುಕರು ಈ ಲೋಕದಲ್ಲಿರುವ ಎಲ್ಲರನ್ನ ನಾವು ಪ್ರೀತಿಸಬೇಕೆಂಬುದಾಗಿ ಸ್ವಾಮಿ ನಮ್ಮೊಟ್ಟಿಗೆ ಇವತ್ತಿನ ವಾಕ್ಯದಲ್ಲಿ ಕರ್ತನೆ ಸ್ಪಷ್ಟವಾಗಿ ನಮಗೆ ಕರ್ತನೆ ಒಂದು ಮನಸ್ಸನ್ನು ತೆರೆದದ್ದಕ್ಕಾಗಿ, ನಮ್ಮ ಆತ್ಮಿಕ ಕಣ್ಣುಗಳನ್ನು ತೆರೆದದ್ದಕ್ಕಾಗಿ ರಾತ್ಮನೆ ವಾಕ್ಯ ಕೇಳುತ್ತಿರುವಂತಹ ಪ್ರತಿಯೊಬ್ಬೊಬ್ಬರ ಆತ್ಮಿಕ ಕಣ್ಣುಗಳು ತೆರೆಯಲ್ಪಡಲಿ, ಪ್ರತಿಯೊಬ್ಬೊಬ್ಬರ ಆತ್ಮಿಕ ಕಿವಿಗಳು ತೆರೆಯಲ್ಪಡಲಿ ಸ್ವಾಮಿ. ಯಾರ ಮೇಲೂ ವೈರತ್ವ ಇಟ್ಟುಕೊಳ್ಳಬಾರದು, ಯಾರ ಮೇಲೂ ದ್ವೇಷ ಇಟ್ಟುಕೊಳ್ಳಬಾರದು, ಯಾರ ಮೇಲೂ ಅಗೆತನ ಮಾಡಬಾರದು ದೇವರೇ. ಈ ವಾಕ್ಯದ ಮುಖಾಂತರ ಸ್ವಾಮಿ ಯಾರಾದ್ರೂ ಸ್ವಾಮಿ ಯಾರ ಮೇಲಾದ್ರೂ ವೈರತ್ವ, ಹಗೆತನ, ಸಿಟ್ಟು, ಕೋಪ ಇಂಥ ಕಾರಣಗಳು ಇಟ್ಟುಕೊಂಡು ದೇವರೇ ಸಾಧನೆ ಮಾಡೋದಾಗಿ ನಾನೇ ಮಾಡಿದ್ದೆ ಸರಿ, ಅವ್ರು ಮಾಡಿದ್ದು ತಪ್ಪು ಎಂಬುದಾಗಿ ಒಂದು ವೇಳೆ ಆಲೋಚನೆ ಮಾಡ್ತಿರೋದಾದ್ರೂ ಕರ್ತನೆ ಇವತ್ತಿನ ಈ ವಾಕ್ಯದ ಮುಖಾಂತರ ಪ್ರತಿಯೊಬ್ಬರು ಕರ್ತನೆ ಮನ ಮರಗಿಲಿ ದೇವರೇ, ಮನಸ್ಸು ತಿರುಗಿ ಕರ್ತನೆ ಅವರ ಹತ್ರ ಕ್ಷಮಾಪಣೆ ಕೇಳೋದ್ರ ಮಾತ್ರವಲ್ಲದೆ ಅನ್ಯೋನ್ಯತೆಯಲ್ಲಿ, ದೈವಿಕ ಅನ್ಯೋನ್ಯತೆಯಲ್ಲಿ, ಕ್ರೈಸ್ತ ಅನ್ಯೋನ್ಯತೆಯಲ್ಲಿ ಪ್ರತಿಯೊಬ್ಬೊಬ್ಬರನ್ನ ಸ್ವಾಮಿ ನೀನು ಸರಿಪಡಿಸಬೇಕಾಗಿ ನಾನು ಪ್ರಾರ್ಥಿಸ್ತೇನೆ ದೇವರೇ. ಈ ವಾಕ್ಯವನ್ನ ಕೇಳುತ್ತಿರುವಂತ ಪ್ರತಿಯೊಬ್ಬೊಬ್ಬರನ್ನ ಆಶೀರ್ವಾದ ಮಾಡ್ರಿ ಅಪ್ಪ. ಇವತ್ತಿನ ದಿನದ ಈ ವಾಕ್ಯವನ್ನು ನನ್ನೊಟ್ಟಿಗೆ ವಿಶೇಷವಾಗಿ ಮಾತನಾಡಿದ ನಿನ್ನ ಕೃಪೆಗಾಗಿ ಸ್ತೋತ್ರ ಮಹಿಮೆ ಸಲ್ಲಿಸ್ತಾ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸ್ತೇನೆ ತಂದೆಯಾದ ದೇವರೇ. ಆಮೇನ್, ಆಮೇನ್, ಆಮೇನ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ.